ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯಿಂದ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಡಿಸೆಂಬರ್ 7 ಭಾನುವಾರದಿಂದ ಡಿಸೆಂಬರ್ 13 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಡಿಸೆಂಬರ್ 7 ಭಾನುವಾರ ಮಾರ್ಗಶೀರ ಬಹುಳ ತದಿಗೆ ತಿಥಿ ಅಥವಾ ತೃತೀಯ ತಿಥಿ ಇರುವಂಥದ್ದು. ಪುನರಸು ನಕ್ಷತ್ರ, ಶುಕ್ಲಯೋಗ, ವಾಣಿಕರಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾಪಾರ, ಉದ್ಯಮ, ಸಹಿ ಚಟುವಟಿಕೆ ಇತ್ಯಾದಿಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಇಂದು ಕೆಲವೊಂದು ಪಂಚಾಂಗ ಅನುಸಾರ ಸಂಕಷ್ಟಹರ ಚತುರ್ಥಿ ಎಂದು ಆಚರಣೆ ಮಾಡ್ತಾರೆ. ಯಾಕಂದರೆ ಅಲ್ಲಿ ರಾತ್ರಿ ಕಾಲದಲ್ಲಿ ಚತುರ್ಥಿಯ ಆರಂಭ ಆಗುತ್ತೆ. ಹಾಗಾಗಿ ತದಿಗೆ ಹಗಲಿನ ಹೊತ್ತು ಇದ್ದರೂ ಅಲ್ಲಿ ಸಾಯಂಕಾಲದಲ್ಲಿ ಚತುರ್ಥಿ ತಿಥಿ ಅಥವಾ ಚೌತಿ ತಿಥಿ ಬರುವ ಕಾರಣ ಈ ಪ್ರತಿ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಆಚರಣೆ ಮಾಡ್ತಾರೆ. ಕೆಲವೊಂದು ಪಂಚಾಂಗಗಳಲ್ಲಿ ಮಾರನೇ ದಿನ ಅಂದರೆ ಸೋಮವಾರದಲ್ಲೂ ಸಂಕಷ್ಟ ಎಂದು ನಮೂದಿಸಿದ್ದಾರೆ. ಹಾಗಾಗಿ ಆ ಸಂಕಷ್ಟಹರ ಚತುರ್ಥಿಯ ವ್ರತಕ್ಕಾಗಿ ವಿಶೇಷವಾಗಿ ರಾತ್ರಿ ಕಾಲದ ಚತುರ್ಥಿ ಅಥವಾ ಚಂದ್ರೋದಯ ಕಾಲದ ಚತುರ್ಥಿಯನ್ನು ಕೆಲವರು ಅಪೇಕ್ಷೆ ಪಡುವ ಕಾರಣ ಇಂದು ಸಂಕಷ್ಟಹರ ವ್ರತವನ್ನು ಮಾಡುವಂಥದ್ದು. ಇವತ್ತು ಒಂದು ಖಗೋಳದ ಘಟನೆ ಜರುಗುತ್ತೆ. ಅಲ್ಲಿ ವಿಶೇಷವಾಗಿ ಮಂಗಳನ ಪರಿವರ್ತನೆ ಆಗುವಂಥದ್ದು. ಮಂಗಳನು ಇಂದು ಧನುರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಈ 7ನೇ ತಾರೀಕು ಭಾನುವಾರದಂದು ಈ ಕುಜನ ಧನು ಪ್ರವೇಶ ಆಗಲಿದೆ. ಈ ಕುಜನ ಧನು ಪ್ರವೇಶದ ಹಾಗೂ ಧನು ಗೋಚಾರದ ಪ್ರತ್ಯೇಕವಾದ ವಿವರವಾದ ವಿಶ್ಲೇಷಣೆ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆಲ್ಲ ಧನ್ಯವಾದ. ಯಾರೋ ವೀಕ್ಷಿಸಿಲ್ಲ ಆ ವಿಡಿಯೋನ ವೀಕ್ಷಿಸಿ ನಿಮ್ಮ ರಾಶಿಗೆ ಅನುಗುಣವಾಗಿ ಮಂಗಳನು ಯಾವ ರೀತಿಯ ಪ್ರಭಾವವನ್ನು ಬೀರ್ತಾನೆ, ಯಾವ ರಾಶಿಗೆ ಎಲ್ಲ ತುಂಬ ಮಂಗಳಕರವಿದೆ, ಯಾವ ರಾಶಿಗೆ ಸ್ವಲ್ಪ ಅಮಂಗಳಕರ ಫಲ ಅಥವಾ ಸ್ವಲ್ಪ ಸಂಕಷ್ಟಗಳು ವ್ಯಕ್ತವಾಗಿ ಅನ್ನೋದನ್ನು ಆ ಒಂದು ವಿವರದ ವಿಡಿಯೋನ ಗಮನಿಸಿ ಅದರಲ್ಲಿ ಪರಿಹಾರ ಮಾರ್ಗವನ್ನು ಸಹ ವ್ಯಕ್ತವಾಗಿ ಹೇಳಿದ್ದೇನೆ. ಇದು 7ನೇ ತಾರೀಕಿನ ಬಳಿಕ 8ನೇ ತಾರೀಕು ಸೋಮವಾರ ಮಾರ್ಗಶಿರ ಬಹುಳ ಚತುರ್ಥಿ ತಿಥಿ. ಇಂದು ಪುಷ್ಯ ನಕ್ಷತ್ರ, ಬ್ರಹ್ಮಯೋಗ, ಭವಕರಣ ಇರುವಂಥ ಸಾಮಾನ್ಯ ದಿನ ಆಗಿದೆ. ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ, ಒಪ್ಪಂದ, ಸಹಿ ಇತ್ಯಾದಿಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಬಿಸ್ನೆಸ್ ಅಂತ ಮೀಟಿಂಗು ಇತ್ಯಾದಿಗಳಿಗೆ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇನ್ನು 9ನೇ ತಾರೀಕು ಡಿಸೆಂಬರ್ 9 ಮಂಗಳವಾರ ಬಹುಳ ಪಂಚಮಿ, ಮಾರ್ಗಶಿರ ಬಹುಳ ಪಂಚಮಿ. ಪುಷ್ಯ ನಕ್ಷತ್ರ ಬೆಳಗ್ಗೆಯೂ ಆ ಬಳಿಕ ಆಶ್ಲೇಷ ನಕ್ಷತ್ರವು ಆರಂಭ ಆಗುತ್ತೆ. ಐಂದ್ರ ಯೋಗ ಇರುವಂತಹ ದಿನ. ವಿಶೇಷವಾದ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಅಷ್ಟೊಂದು ಉಪಯೋಗವಂಥ ದಿನಗಳಲ್ಲ. ವ್ಯಾವಹಾರಿಕವಾದ ದೈನಂದಿನ ಚಟುವಟಿಕೆಗಳಿಗೆ ಅಥವಾ ವ್ಯಾಪಾರ ಒಪ್ಪಂದಗಳಿಗೆ ಪರವಾಗಿಲ್ಲ. ಇನ್ನು 10ನೇ ತಾರೀಕು ಬುಧವಾರ ಡಿಸೆಂಬರ್ 10 ಬುಧವಾರ ಬಹುಳ ಷಷ್ಠಿ ತಿಥಿ. ಆಶ್ಲೇಷ ನಕ್ಷತ್ರ ಪ್ರಾತಃ ಕಾಲದಲ್ಲೂ ಮಧ್ಯಾಹ್ನ ಕಾಲದಲ್ಲಿ ಮಖ ನಕ್ಷತ್ರವು ಇರುವಂಥದ್ದು. ಇದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ, ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಅಷ್ಟು ಉಪಯುಕ್ತವಾಗಿಲ್ಲ. ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ. ಇನ್ನು 12ನೇ ತಾರೀಕು ಶುಕ್ರವಾರ ಅಲ್ಲಿ ಬಹುಳ ಅಷ್ಟಮಿ, ಮಾರ್ಗಶಿರ ಬಹುಳ ಅಷ್ಟಮಿ ತಿಥಿ ಇರುವಂಥದ್ದು. ಹುಬ್ಬ ನಕ್ಷತ್ರ ಪ್ರಾತಃ ಕಾಲದಲ್ಲೂ ಮಧ್ಯಾಹ್ನ ಬಳಿಕ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ. ಜೊತೆಗೆ ಪ್ರೀತಿ ಯೋಗ, ಕೌಲವಕರಣ ಅಂತ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮ ದಿನ. ಜೊತೆಗೆ ಶುಕ್ರವಾರ ಆಗಿರೋ ಕಾರಣ ಯಾವುದೇ ರೀತಿಯ ದೇವಿಯ ದೇವರುಗಳ ಸಂದರ್ಶನ. ಅಷ್ಟಮಿ ತಿಥಿ ಬಂದಿರೋ ಕಾರಣ ದುರ್ಗಾ ದೇವಿ ದೇವಸ್ಥಾನಗಳಿರ್ಬೋದು, ಅಮ್ಮನವರ ದೇವಸ್ಥಾನದಲ್ಲೂ ಮಹಾಲಕ್ಷ್ಮೀ ದೇವರುಗಳು ಪೂಜೆ ಪುನಸ್ಕಾರ ಮಾಡಲಿಕ್ಕೆ. ಜೊತೆಗೆ ಈ ಬಹುಳ ಅಷ್ಟಮಿಯಿಂದ ವಿಶೇಷವಾಗಿ ಕಾಲಭೈರವ ಸ್ವಾಮಿಯ ಪೂಜೆ ಎಲ್ಲ ಮಾಡ್ತಾರೆ. ಕಾಲಭೈರವ, ವೀರಭದ್ರ, ಮುನೇಶ್ವರ ಮುಂತಾದ ಶಕ್ತಿ ದೇವಾಲಯಗಳಲ್ಲಿ ಇಂದು ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಕಾಲಾಷ್ಟಮಿ ಎಂದು ಸಹ ಕರೆಯುತ್ತಾರೆ. ಹಾಗಾಗಿ ಇಂದು ಅಂತಹ ಒಂದು ಅಮ್ಮನವರ ಅಥವಾ ಈ ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಶಕ್ತಿ ಕೇಂದ್ರಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಎಲ್ಲ ಮಾಡ್ಬೋದು. ಇನ್ನು ಕೊನೆಯ ದಿನ ಅಷ್ಟಮಿಯ ಬಳಿಕ 13ನೇ ತಾರೀಕು ಶನಿವಾರ ಡಿಸೆಂಬರ್ 13 ಶನಿವಾರದಂದು ಬಹುಳ ನವಮಿ ಇರುತ್ತೆ. ಮಾರ್ಗಶಿರ ಬಹುಳ ನವಮಿ. ಉತ್ತರ ನಕ್ಷತ್ರ ಉಪರಿ ಹಸ್ತ ನಕ್ಷತ್ರ ಅಂದರೆ ಪ್ರಾತಃ ಕಾಲದಲ್ಲಿ ಉತ್ತರ ನಕ್ಷತ್ರ, ಮಧ್ಯಾಹ್ನದಲ್ಲಿ ಹಸ್ತ ನಕ್ಷತ್ರ ಇರುವಂಥದ್ದು. ಆಯುಷ್ಮಾನ್ ಯೋಗ, ತೈತಿಲಕರಣ ಇರುತ್ತೆ. ಇಂದು ಯಾವುದೇ ರೀತಿಯ ಕೆಲಸ ಕಾರ್ಯ, ಒಪ್ಪಂದ ಸಹಿ ಮಾಡಲಿಕ್ಕೆಲ್ಲ ಪರವಾಗಿಲ್ಲ, ಉತ್ತಮ ಅವಕಾಶ ಇರುತ್ತೆ. ಯಾವುದೇ ರೀತಿಯ ಸ್ಥಿರ ಕಾರ್ಯಗಳದ್ದು ಭೂಮಿಯ ಏನಾದರೂ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು, ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳ ಆರಂಭ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಈ ಸಹಿ ಒಪ್ಪಂದ ಮಾಡಲಿಕ್ಕೆ ಸಹ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಹಾಗಾಗಿ ಈ ಮಾರ್ಗಶಿರ ಮಾಸದ ಈ 7 ದಿನಗಳ ಒಂದು ಪಂಚಾಂಗ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡದ್ದಾಗಿದೆ. ಇನ್ನು ನಾವು ಗಮನಿಸುವಂಥದ್ದು ಒಂದೊಂದಾಗಿ ರಾಶಿಗಳ ಭವಿಷ್ಯ ಹೇಗೆ ಇದೆ ಅಂತ ತಿಳಿದುಕೊಳ್ಳೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ವಿಶೇಷವಾಗಿ ಈ ವಾರದ ಆರಂಭ ಶುಭ ದಿನವಾಗಿ ಬರ್ತಾಯಿದೆ. ಭಾನುವಾರದಂದು ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಚಂದ್ರನ ವಿಶೇಷವಾದ ಒಲವು ಅನುಗ್ರಹ ಇರದೆ, ಬುಧ ಅನುಗ್ರಹ ಇರುವಂಥದ್ದು. ರಾಹುವಿನ ಬೆಂಬಲ ಇರುತ್ತೆ. ಶುಕ್ರನ ಸಹ ನಿಮಗೆ ಪೂರಕವಾಗಿದ್ದಾನೆ ಈ ವಾರದ ಆರಂಭದಲ್ಲಿ. ಹಾಗಾಗಿ ಹಣಕಾಸಿಗೆ ಕೊರತೆ ಇಲ್ಲ.
ಯಾವುದೇ ರೀತಿಯ ದೀರ್ಘಕಾಲದ ಒಪ್ಪಂದಗಳು ಇವೆಲ್ಲ ವಿವೇಚನೆ ಆಗುವಂಥದ್ದು. ವ್ಯಾಪಾರದವರಿಗೆ ವಿಶೇಷವಾಗಿ ಈ ದಿನ ವಿಶೇಷವಾದ ಲಾಭ ಅನುಕೂಲವಾಗಿ ಬರಲಿದೆ, ಅಥವಾ ಹೊಸ ಮೊತ್ತದ ದೊಡ್ಡ ಮೊತ್ತದ ಆರ್ಡರ್ಗಳು ಬರುವಂಥದ್ದು, ಅಥವಾ ಹಿಂದೆ ನಿಮಗೆ ಯಾವುದು ಕ್ಯಾನ್ಸಲ್ ಆಗಿದ್ದ ಒಂದು ಯಾವುದೇ ರೀತಿಯಾದ ಆರ್ಡರ್ ಆಗಲಿ ಅದು ಮತ್ತೆ ನಿಮಗೆ ಸಿಗುವಂಥದ್ದು. ಈ ರೀತಿ ಪವಾಡ ಸದೃಶವಾದ ಆರ್ಥಿಕವಾದ ಬೆಳವಣಿಗೆ ಆಗಲಿದೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲಿತಾಂಶ. ಚಂದ್ರ ಬುಧ ಶುಕ್ರರ ಅನುಗ್ರಹದಿಂದ ಈ ದಿನ ಬರಲಿದೆ. 3 ಶುಭ ಗ್ರಹಗಳ ಅನುಗ್ರಹ ನಿಮಗೆ ಈ ದಿನ ಮೇಷರಾಶಿಯವರಿಗೆ ಇರುತ್ತೆ. ಸೋಮವಾರ ಮಂಗಳವಾರ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಇಲ್ಲಿ ಚಂದ್ರನ ಬಲದ ಕೊರತೆ ಇರೋ ಕಾರಣ ಶುಕ್ರನಿಂದ ಸಿಗುವಂಥದ್ದು ಬುಧನಿಂದ ಸಿಗುವಂಥ ಉತ್ತಮ ಫಲಗಳು ಸಿಗಲಿವೆ, ಅದಕ್ಕೇನು ಕೊರತೆ ಇಲ್ಲ. ಶುಕ್ರ ನಿಮಗೆ ಹಣಕಾಸಿನ ವಿಚಾರವಾಗಿಯೂ ಬುಧನು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೂ ಆತನು ಸಹಾಯವಾಗಿ ನಿಲ್ತಾನೆ. ಆದರೆ ಚಂದ್ರನ ಬೆಂಬಲದ ಸ್ವಲ್ಪ ಕೊರತೆ ಇರುವ ಕಾರಣ ಇಲ್ಲಿ ವಿಶೇಷವಾಗಿ ಕಲಹಗಳು ಬರ್ಬೋದು. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಸಹೋದರರ ಜೊತೆಗೆ, ಅಥವಾ ತಂದೆ ತಾಯಿ ಜೊತೆಗೆ ಇದೆಲ್ಲ ಕಲಹವಾಗುವಾಗ ಬರುವಂಥದ್ದು. ಇನ್ನು ಕೆಲವರಿಗೆ ಸರ್ಕಾರದಿಂದ ಅಥವಾ ಇನ್ನಿತರ ಯಾವುದೇ ಇಲಾಖೆಗಳಿಂದ ನೋಟಿಸು, ಪೆನಲ್ಟಿನೋ, ದಂಡನೋ ಬರುವಂಥ ಸಾಧ್ಯತೆ ಇದೆ. ಅಂದರೆ ಎಲ್ರಿಗಂತಲ್ಲ, ಕೆಲವೊಬ್ಬರಿಗೆ ಸಾಂಕೇತಿಕವಾಗಿ ಬರ್ಬೋದು. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಬಾಂಧವ್ಯವನ್ನು ಚೆನ್ನಾಗಿ ಇಡಬೇಕು, ಮಾತು ನಡವಳಿಕೆಯನ್ನು ಚೆನ್ನಾಗಿ ಇಟ್ಕೋಬೇಕು. ಅದರ ಹೊರತು ವಿಶೇಷವಾದ ಏನು ಕಷ್ಟ ನಷ್ಟಗಳಿಲ್ಲ, ಸಣ್ಣ ಪುಟ್ಟ ಏರುಪೇರುಗಳು ಆಗ್ಬೋದಾಗಿದೆ. ಇನ್ನು 10-11 ಸಹ ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 10-11ರಲ್ಲಿ ಸಹ ನಿಮಗೆ ಚಂದ್ರನ ಬೆಂಬಲ ಅಷ್ಟಿರುವುದಿಲ್ಲ. ಇಲ್ಲಿ ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಎಚ್ಚರ ವಹಿಸಬೇಕು, ಮಾತಿನ ನಡವಳಿಕೆ ಎಚ್ಚರಿಕೆ ವಹಿಸಬೇಕು. ಅವಮಾನಕರವಾದ ಘಟನೆ ಆಗ್ಬೋದು, ಅಥವಾ ಇನ್ನಿತರ ನಿಮ್ಮನ್ನು ಸಾರ್ವಜನಿಕ ಸಮೂಹದಲ್ಲಿ ನಿಮ್ಮ ವಿರುದ್ಧವಾದ ದೂರನ್ನು ಹೇಳೋದಾಗಲಿ, ನಿಮಗೆ ಇರಿಸುಮುರಿಸು ಉಂಟು ಆಗೋದು, ಅಥವಾ ನಿಮಗೆ ಇನ್ಸಲ್ಟ್ ಆಗುವಂಥ ಕೆಲವು ನಡವಳಿಕೆಯನ್ನು ಮಾಡೋದಾಗಲಿ ಆಗುತ್ತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅದೇ ರೀತಿ ಕಿರಿಯರ ಜೊತೆಗೆ ತುಂಬ ಸ್ವಲ್ಪ ವಾಗ್ವಾದ ಬರುತ್ತೆ, ಅದು ಕಿರಿಯರು ನಿಮ್ಮನ್ನು ವಿರೋಧಿಸುವಂಥ ಘಟನೆ ಜರುಗುತ್ತೆ. ಯಾವುದೇ ರೀತಿ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಧಾನ ಆಗ್ಬೋದು. ಹಾಗಾಗಿ ಇಂದು ಸ್ವಲ್ಪ ಅಂಥ ಮಾತು ನಡವಳಿಕೆ ವಿಚಾರವಾಗಿ ಎಚ್ಚರ. ಅಪರಿಚಿತರೊಂದಿಗೆ ಯಾವುದೇ ರೀತಿಯ ಒಪ್ಪಂದ ಸಹಿಯೆಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ, ಅಥವಾ ಇನ್ನಿತರ ಪರಿಚಿತರ ಜೊತೆಗೂ ಹಾಗೆ ಯಾವುದೇ ರೀತಿಯ ಕಲಹ ವಾಗುವುದಕ್ಕೆ ಅವಕಾಶ ಕೊಡಬಾರ್ದು 10-11ರಲ್ಲಿ. ಇನ್ನು ಕೊನೆಯ 2 ದಿನಗಳು ನಿಮಗೆ ಬಹಳ ಉತ್ತಮ ಫಲಿತಾಂಶ ಕೊಡುವಂಥದ್ದು. ಮತ್ತೊಮ್ಮೆ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಅಲ್ಲಿ ಬರ್ತಾ ಇರುತ್ತೆ. 12-13ರಲ್ಲಿ ನಿಮಗೆ ಜಯ, ಯಶಸ್ಸು, ಕೀರ್ತಿ, ಲಾಭ ಇದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಅಪೇಕ್ಷೆ ಪಟ್ಟಂಥ ಸಾಧನೆ ಗುರಿಗಳ ಸಿಗುವಂಥದ್ದು. ಬಹುಮಾನ ಪ್ರೈಸ್ ಮುಂತಾದೆಲ್ಲ ನಿಮಗೆ ಅವಶ್ಯವಾಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಯಾರು ಈ ಬೇರೆ ಬೇರೆ ರೀತಿಯ ಈ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದಲ್ಲಿರ್ಬೋದು, ಅಥವಾ TV ಸಿನಿಮಾ ರಂಗದಲ್ಲಿರುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿ ಆಧುನಿಕವಾದ ಬೇರೆ ಬೇರೆ ಈ ಯಾಂತ್ರಿಕ ತಾಂತ್ರಿಕ ವಿಚಾರಗಳಿರುವವರೆಗೆ ಬಹಳ ಉತ್ತಮವಾದ ಅವಕಾಶ ಇಂದು ಬರಲಿದೆ, ಶುಕ್ರವಾರ ಮತ್ತು ಶನಿವಾರ. ಹಾಗಾಗಿ ವಾರದ ಕೊನೆಯ ದಿನ ನಿಮಗೆ ಜಯ, ಸುಖ, ಲಾಭ, ಯಶಸ್ಸು ಇದೆ. ಒಟ್ಟಿನಲ್ಲಿ ಈ ವಾರದ ಆರಂಭದ ಭಾನುವಾರ ಅತ್ಯದ್ಭುತವಾಗಿ ನಿಮಗೆ ಬಂದಿವೆ. ವಾರದ ಕೊನೆಯ 2 ದಿನಗಳು ನಿಮಗೆ ಅತ್ಯದ್ಭುತವಾಗಿ ಬಂದಿವೆ. ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಇರ್ತವೆ. ಅದರ ಹೊರತು ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಈ ವಾರದಲ್ಲಿ ಸಿದ್ಧಿಯಾಗಲಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಮೇಷರಾಶಿಯವರಿಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಗ್ರೀನ್, ಗ್ರೇ, ವೈಟ್ ಬಣ್ಣಗಳು ಬಳಸುವಂಥದ್ದು. ಯಾಕಂದರೆ ಬುಧ, ರಾಹು ಮತ್ತು ಶುಕ್ರ ನಿಮಗೆ ನಿರಂತರ ವಾರ ಪೂರ್ತಿ ಅನುಗ್ರಹ ಮಾಡ್ತಾ ಇರ್ತಾರೆ. ಸಂಖ್ಯೆಗಳು 4, 5, 6, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಚಂದ್ರ ಅನುಗ್ರಹ ಇರುವಂಥ ಭಾನುವಾರ ಹಾಗೂ ಶುಕ್ರವಾರ, ಶನಿವಾರ ವಾರದ ಆರಂಭದ ದಿನ ಹಾಗೂ ವಾರದ ಕೊನೆಯ 2 ದಿನ ಚಂದ್ರನಿಗೆ ಸಂಕೇತವಾದ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ಕಾಲದಲ್ಲಿ ಬಳಸ್ಕೋಬೋದು. ಒಟ್ಟಿನಲ್ಲಿ ಈ ವಾರವು ನಿಮಗೆ ಅನೇಕ ರೀತಿಯ ಶುಭ ಲಾಭಗಳಿಗೆ, ಸಾಂಕೇತಿಕವಾದ ಅನೇಕ ರೀತಿಯ ಕ್ರಿಯಾ ಚಟುವಟಿಕೆಗಳಿಗೆ ಸಹಾಯ ಆಗಲಿದೆ. ಇವೆಲ್ಲವನ್ನೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮೊನ್ನೆ ವೃಷಭ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ಬೋದು. ಭಾನುವಾರ ಸ್ವಲ್ಪ ಅಷ್ಟೇನೂ ನಿಮಗೆ ಉತ್ತಮವಾಗಿ ಕಂಡು ಬರ್ತಿಲ್ಲ. ಹಣಕಾಸಿನ ವಿಚಾರ ಎಚ್ಚರಿಕೆ ವಹಿಸಬೇಕು. ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ, ಅಥವಾ ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕಿ ಅಲ್ಲಿ ನಿಮಗೆ ಆರ್ಥಿಕವಾದ ನಷ್ಟಗಳಿಗೆ ಒಳಗಾಗುವಂಥದ್ದು. ಅದು ಯಾವುದೇ 3ನೇ ವ್ಯಕ್ತಿಗಳ ಮಾತು ನಿಮಗೆ ಹೂಡಿಕೆ ಮಾಡಲಿಕ್ಕೆ ಹೋಗಲು ನೀವು ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ನಷ್ಟಗಳ ಸಾಧ್ಯತೆ. ಅದೇ ರೀತಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಅಂದರೆ ಹವಾಮಾನಕ್ಕೆ ಅನುಗುಣವಾದ ನಿಮಗೆ ಅಲರ್ಜಿ, ತುರಿಕೆ ಅಂಥ ಸಮಸ್ಯೆಗಳು, ಅಥವಾ ಚರ್ಮದ ಬಿರುಕು ಬಿಡುವಂಥ ಸಮಸ್ಯೆಗಳು, ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆ ಇತ್ಯಾದಿಗಳ ಕಾಣ್ಬೋದು. ಅದನ್ನು ಸೂಕ್ತವಾಗಿ ನೀವು ಔಷಧೋಪಚಾರ, ಚಿಕಿತ್ಸೆ, ವೈದ್ಯಕೀಯ ಸಲಹೆಯನ್ನು ಮಾಡಬೇಕು. ಹಣದ ವಿಚಾರವಾಗಿ ತುಂಬ ಎಚ್ಚರಿಕೆ ವಹಿಸಬೇಕು. ಅನವಶ್ಯಕ ಖರ್ಚುಗಳಾಗಲಿ, ಅನಪೇಕ್ಷಿತ ಖರ್ಚುಗಳು ಈ ದಿನ ಕಾಡ್ಬೋದು. ಹಾಗಾಗಿ ನಿಮಗೆ ಧನ ಮತ್ತು ತನುವಿನ ಒಂದು ಎಚ್ಚರಿಕೆ ಭಾನುವಾರದಂದು ಬೇಕಾಗುತ್ತೆ. ಇನ್ನು ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ವಿಶೇಷವಾದ ಚಂದ್ರ ಅನುಗ್ರಹ ಬರುವಂಥ ಶುಭ ದಿನ ಆಗಿರುತ್ತೆ. ಈ 8 ಮತ್ತು 9ನೇ ತಾರೀಕು ನಿಮಗೆ ಜಯ, ಸುಖ, ಲಾಭ ಇದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಅನೇಕ ರೀತಿಯ ಬಂಧು ಮಿತ್ರರ ಸಹಾಯಗಳು ಸಿಗಲಿವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ನಿಮಗಿದೆ. ಜನಪ್ರಿಯತೆ, ಕೀರ್ತಿ, ಯಶಸ್ಸು, ಬಹುಮಾನ, ಪುರಸ್ಕಾರಗಳು ಸಿಗ್ಬೋದು. ಯುವಕರು, ವಿದ್ಯಾರ್ಥಿ ಸಾಧಕರು ಅವರೇನು ಸಾಧನೆ ಮಾಡ್ತಾರೆ ಅದಕ್ಕೆ ಅವರಿಗೆ ಪ್ರತಿಭಾ ಪುರಸ್ಕಾರ ಹೊಂದೋದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಉದ್ಯೋಗದ ಪ್ರಯತ್ನದಲ್ಲಿ ಇದ್ದವರಿಗೆ, ಯಾರಿಗೆ ಜಾಬ್ ಬೇಕಾಗಿ ಪ್ರಯತ್ನ ಮಾಡೋದು ಅಂಥ ಜಾಬ್ನಲ್ಲಿ ಉತ್ತಮ ಶುಭ ಸುದ್ದಿಗಳು ಸಿಗುವಂಥದ್ದು, ಅಥವಾ ಇರುವಂಥ ಜಾಬಲ್ಲಿ ನಿಮಗೆ ಭಾಳಷ್ಟು ಉತ್ತಮ ಪ್ರತಿಫಲಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ನೀವು ಈ ಸೋಮವಾರ, ಮಂಗಳವಾರ ನಿರೀಕ್ಷೆ ಮಾಡ್ಬೋದು ವೃಷಭದವರು.
ಬಳಿಕ 10, 11 ನಿಮಗೆ ಬುಧವಾರ ಗುರುವಾರ ಸ್ವಲ್ಪ ಮಿಶ್ರ ಫಲಗಳಿಂದ ಆರಂಭ ಆಗುತ್ತೆ. ಬುಧವಾರ ಗುರುವಾರ ಮಾತಿನ ಚಕಮಕಿ, ಬಂಧುಗಳಲ್ಲಿ ವೈರುಧ್ಯ ಅಥವಾ ಇತರ ನಿಮ್ಮನ್ನು ನಿಂದಿಸುವಂಥದ್ದು ಅಥವಾ ಹಳೆಯ ಯಾವುದೇ ಒಂದು ವಿವಾದವನ್ನು ಮತ್ತೆ ಅದಕ್ಕೆ ನಿಮಗೆ ಮನಸ್ಸಿಗೆ ಇರಿಸಿ ಮುರಿಸುಂಟಾಗುವಂಥದ್ದು ಅಥವಾ ನಿಮ್ಮ ಮಿತ್ರರಾಗಲಿ ಬಂಧುಗಳಾಗಲಿ ನಿಮ್ಮ ವಿರುದ್ಧ ಇತರರ ಜೊತೆಗೆ ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ ದೂರನ್ನು ಕಂಪ್ಲೇಂಟನ್ನು ನಡೆದಾಗಲಿ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುತ್ತೆ. ಹಿರಿಯರು ಅಂದರೆ ತಂದೆ ತಾಯಿ ಅತ್ತೆ ಮಾವ ಮುಂತಾದರಲ್ಲಿ ಅಭಿಪ್ರಾಯ ಭೇದ ಭಿನ್ನಾಭಿಪ್ರಾಯಗಳು ಆಗ್ತವೆ. ಅಸಹಿಷ್ಣುತೆ ನಿಮ್ಮಲ್ಲಿ ಅಂದರೆ ನಿಮಗೆ ಅದು ಟಾಲರೆನ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಮಾತು ಮನಸ್ಸು ಬಾಂಧವ್ಯ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ನೀವು ಹೋಗುವಂಥದ್ದು ಒಳ್ಳೆಯದಲ್ಲ. ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ನಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನ ಅಂದರೆ ತುಂಬ ಲಕ್ಕೂ ಅಲ್ಲ ಅಥವಾ ಅನ್ಲಕ್ಕಿನೂ ಅಲ್ಲ. ಇಲ್ಲಿ ಕೆಲವೊಂದು ವಿಚಾರ ಮಾತು ನಡವಳಿಕೆ ಬಗ್ಗೆ ಎಚ್ಚರ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇವಾಗ ಎಚ್ಚರಿಕೆ ವಹಿಸಬೇಕು. ಇನ್ನು ವಿರುದ್ಧ ಲಿಂಗದವರ ಜೊತೆಗೆ ಏನಾದರೂ ನೀವು ವಿವಾದಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರೋದ್ರಿಂದ ಇಲ್ಲಿಯೂ ಎಚ್ಚರವಾಗಿರಬೇಕು. ಅದರ ಹೊರತು ತುಂಬ ಏನು ಕಷ್ಟ ನಷ್ಟಗಳನ್ನು ಬಂದಿಲ್ಲ. ಕೆಲವೊಂದು ನಿಮ್ಮ ವೈಯಕ್ತಿಕ ಮಾತು ನಡವಳಿಕೆ ಎಚ್ಚರವನ್ನು ಶುಕ್ರವಾರ ಶನಿವಾರನೂ ವಹಿಸ್ಕೋಬೇಕಾಗುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ವಾರದ ಒಂದು ಮಧ್ಯದ 2 ದಿನಗಳು ಅದ್ಭುತವಾದ ಚಂದ್ರ ಅನುಗ್ರಹವಂಥ ದಿನವಾಗಿ ಬಂದಿವೆ. ಸೋಮವಾರ ಮಂಗಳವಾರ ಅಂದರೆ 8 ಮತ್ತು 9ರಲ್ಲಿ ಅತ್ಯದ್ಭುತವಾದ ಚಂದ್ರ ಅನುಗ್ರಹದಿಂದ ಶುಭ ಲಾಭ ಜಯ ಆಗುವಂಥದ್ದು. ಮಧ್ಯದ ಕೊನೆಯ 2 ದಿನಗಳಲ್ಲಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳಾಗ್ಬೋದು. ಈ ವಾರದಲ್ಲಿ ಈ ವೃಷಭ ರಾಶಿಯವರು ಬಳಸಬಹುದಾದ ಬಣ್ಣ ನಿಮಗೆ ಅಲ್ಲಿ ಗುರು ಅನುಗ್ರಹ ಇರುವ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ಗುರು ಸಂಕೇತವಾಗಿರುತ್ತೆ. ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತವಾಗಿರುತ್ತೆ. ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸುವಂಥದ್ದು. ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾರಾಜರ ಸಂಕೇತವಾಗಿರುತ್ತೆ. ಶನಿ ಮಹಾರಾಜರ ಆಶೀರ್ವಾದ ವಾರಪೂರ್ತಿ ಇರುವ ಕಾರಣ ಬ್ಲೂ ಬಣ್ಣವನ್ನು ಬಳಸುವಂಥದ್ದು. ಹಾಗಾಗಿ ಯೆಲ್ಲೋ ಗ್ರೇ ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 4, 8 3, 4, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಶುಭಾರಂಭ. ಭಾನುವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು, ದೂರ ಪ್ರಯಾಣದ ಅವಕಾಶ, ಮಿತ್ರರು ಬಂಧುಗಳಿಂದ ಸಹಾಯ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಲಾಭದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಭಾನುವಾರ 7ನೇ ತಾರೀಕಂದು 8, 9 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಇಲ್ಲಿ 8, 9 ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಆರ್ಥಿಕವಾದ ನಷ್ಟಕ್ಕೆ ಒಳಗಾಗುವಂಥದ್ದಾಗಲಿ, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದ ನೀವು ಮಾಡಿದ ಹೂಡಿಕೆಯಲ್ಲಿ ನಷ್ಟ ಆಗುವಂಥದ್ದಾಗಲಿ, ಅದು ಯಾರದೋ ಮಾತು ನಂಬಿ ನಿಮ್ಮಲ್ಲಿ ಹಣವನ್ನು ಕಳೆದುಕೊಳ್ಳುವಂಥ ಘಟನೆಗಳು ಆಗ್ಬೋದು. ಅದೇ ರೀತಿ ನೀವು ಯಾವುದೇ ರೀತಿಯ ಈ ಸಹಿ ಒಪ್ಪಂದ ಅಗ್ರಿಮೆಂಟ್ ಇತ್ಯಾದಿ ಮಾಡುವಾಗ ಅದರ ಬಗ್ಗೆ ನೀವು ಸಾಧಕ ಬಾಧಕವನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕು. ಉದಾಹರಣೆಗೆ ಯಾವುದೇ ರೀತಿಯ ಭೂಮಿ ಕೊಳ್ತೀರಾ, ಮನೆ ಕೊಳ್ತೀರಾ, ಸೈಟ್ ಕೊಳ್ತೀರಾ ಅಂದರೆ ಅಲ್ಲಿ ಅದರ ಒಂದು ನೀವು ವಿಶೇಷವಾದ ಪರಿಣತರದ್ದು ಲೀಗಲ್ ಒಪ್ಪಿನ ಅಂತ ಕೇಳುವಂಥ ಪದ್ಧತಿ ಎಂದಿರುತ್ತೆ. ಅಂಥದ್ದೆಲ್ಲ ನೀವು ಇತರರ ಒಂದು ಅಭಿಪ್ರಾಯವನ್ನು ಅಥವಾ ಪರಿಣತರ ಮಾರ್ಗದರ್ಶನ ಅಂದರೆ ಎಕ್ಸ್ಪರ್ಟ್ ಅಡ್ವೈಸರ್ನು ಪ್ರತಿ ಭಾಗದಲ್ಲಿ ಕೇಳಬೇಕಾಗುತ್ತೆ. ನಿಮ್ಮದೇ ಒಂದು ನಿರ್ಧಾರದಿಂದ ನೀವು ನಷ್ಟಕ್ಕೆ ಕಷ್ಟಕ್ಕೆ ಗುರಿಯಾಗ್ಬೋದು ಸೋಮವಾರ ಮಂಗಳವಾರದಲ್ಲಿ. ಜೊತೆಗೆ ಇಲ್ಲಿ ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. 8, 9ರಲ್ಲಿ ಆಸ್ತಿ ವಿವಾದಗಳು ಸ್ವಲ್ಪ ಉಲ್ಬಣ ಆಗುವಂಥದ್ದು. 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. 10, 11ರಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಇರುವ ಕಾರಣ ಯಶಸ್ಸು ಲಾಭ ಕೀರ್ತಿ ಜಯ ಇದೆ. ಜೊತೆಗೆ ವಾರಪೂರ್ತಿ ನಿಮಗೆ ಸೂರ್ಯನ ಅನುಗ್ರಹ ವಾರಪೂರ್ತಿ ಇದ್ದೇ ಇರುತ್ತೆ. ಇತರ ಗ್ರಹಗಳ ಬೆಂಬಲ ಇಲ್ಲದೇ ಇದ್ದರೂ ಸಹ ವಾರಪೂರ್ತಿ ನಿಮಗೆ ವಿಶೇಷವಾಗಿ ಸೂರ್ಯ ಅನುಗ್ರಹ ಕೇತುನ ಬೆಂಬಲ ಇರುವ ಕಾರಣ ನಿಮಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಭೂಮಿ ಸಂಬಂಧಿತ ದಾಖಲೆಗಳು, ಭೂಮಿಯ ಏನಾದರೂ ಪತ್ರಗಳ ಮೌಲ್ಯಮಾಪನ ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿ ಭೂ ಸಂಬಂಧಿತವಾದ ದಾಖಲೆ ಪತ್ರಗಳನ್ನು ನೀವು ಯಾವುದೇ ರೀತಿಯ ಸಂಗ್ರಹಿಸಲಿಕ್ಕೆ ಪ್ರಯತ್ನ ಮಾಡೋದು ಇವೆಲ್ಲಕ್ಕೂ ಬಹಳ ಉತ್ತಮವಾಗಿದೆ. ಅದೇ ರೀತಿ ನಿಮ್ಮ ವ್ಯಾಪಾರ ಉದ್ಯಮ ಅಥವಾ ಇನ್ನಿತರ ಹಣಕಾಸು ವಿಚಾರದಲ್ಲೂ ಶುಕ್ರನ ಅನುಗ್ರಹ ಬಹಳ ಉತ್ತಮವಾಗಿರೋದ್ರಿಂದ ಈ ನಿಮಗೆ 10, 11 ಬಹಳ ಉತ್ತಮವಾದ ದಿನಗಳಾಗಿವೆ. 12, 13 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 12, 13ರಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಹಿರಿಯರಲ್ಲಿ ಕಲಹ, ತಂದೆ ತಾಯಿಯಲ್ಲಿ ಕಲಹ, ಮಾತಿನ ಚಕಮಕಿ, ವಾಗ್ವಾದಗಳು ಆಗುವಂಥದ್ದು, ಅದು ಯಾವುದೇ ರೀತಿಯ ನಿಮ್ಮ ವಿರುದ್ಧ ಸಂಚನ್ನು ಮಾಡುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು 12, 13ರಲ್ಲಿ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಒಟ್ಟಿನಲ್ಲಿ ಮಿಥುನ ರಾಶಿಗೆ ಆರಂಭದ ಭಾನುವಾರ ಅತ್ಯುತ್ತಮವಾಗಿ ಬಂದಿದೆ. ನಂತರ 10, 11ನೇ ತಾರೀಕು ಬಹಳ ಉತ್ತಮವಾಗಿ ಬಂದಿವೆ. ಬುಧವಾರ ಗುರುವಾರ ಅತ್ಯುತ್ತಮವಾಗಿ ಬಂದಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ವಾರಪೂರ್ತಿ ನಿಮಗೆ ಸೂರ್ಯನ ಅನುಗ್ರಹ ಇರುವ ಕಾರಣ ವರಜ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳಿ. ಇನ್ನು ವಾರಪೂರ್ತಿ ನಿಮಗೆ ಬುಧನ ಅನುಗ್ರಹ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ವಾರಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಕೇತುವಿನ ಸಂಕೇತ ಮಿಶ್ರ ಅಥವಾ ಮಿಕ್ಸ್ ಬಣ್ಣಗಳು 2 ಅಥವಾ ಹೆಚ್ಚು ಬಣ್ಣದರೆ ಮಿಶ್ರ ಬಣ್ಣ ಅಂತ ಹೇಳ್ತಾರೆ. ಅಂಥ ಮಿಶ್ರ ಬಣ್ಣವನ್ನು ಬಳಸಿಕೊಳ್ಳಿ ಹಾಗೂ ಸಂಖ್ಯೆಗಳನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಚಂದ್ರ ಅನುಗ್ರಹ ಇರುವಂಥ 3 ದಿನಗಳಲ್ಲಿ ಅಂದರೆ ಭಾನುವಾರ ಹಾಗೂ ಈ ಗುರುವಾರ ಶುಕ್ರವಾರ ಬುಧವಾರ ಗುರುವಾರದಂದು ನೀವು ಅಲ್ಲಿ ಸಂಕೇತವಾದ ಚಂದ್ರನ ಸಂಕೇತದ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಆ 3 ದಿನಗಳಲ್ಲಿ ಬಳಸ್ಕೋಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ದಿನದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಚಿಂತನೆ,
ಮನಸ್ತಾಪ, ವಾಗ್ವಾದ, ಕಲಹಗಳು ಆಗ್ಬೋದು. ಹಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು, ಕಿರಿಯರು ಅಸಹಕಾರ ಭಾವನೆಯನ್ನು ತೋರುವಂಥದ್ದು ಎಲ್ಲ ನಿಮಗೆ ಸ್ವಲ್ಪ ಮನಸ್ಸಿಗೆ ಆಘಾತ ಉಂಟು ಮಾಡ್ಬೋದು. ಮನೆಯಲ್ಲಿಯೂ ಹಾಗೆ, ವೃತ್ತಿ ಜಾಗದಲ್ಲೂ ಉದ್ಯೋಗದಲ್ಲೂ ಹಾಗೆ ಅಂಥ ಒಂದು ಅಸಹಕಾರ ಭಾವನೆ, ಅಸಹನೆ ಭಾವನೆ, ಕ್ರೋಧದ ಭಾವನೆಗಳು ಸ್ವಲ್ಪ ವ್ಯಕ್ತ ಆಗ್ಬೋದು. ಅದೇ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಭಾನುವಾರ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಸ್ವಲ್ಪ ಸೋಮಾರಿತನ, ಆಲಸ್ಯಗಳು ನಿಮ್ಮನ್ನು ಆವರಣ ಮಾಡ್ಬೋದು. ಹಾಗಾಗಿ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ ಭಾನುವಾರ 7ನೇ ತಾರೀಕು. 8-9 ನಿಮ್ಮ ಪಾಲಿಗೆ ಉತ್ತಮ ದಿನ. ಕಟಕ ರಾಶಿಯವರ ಒಂದು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು. ನಿಮ್ಮ ಜನ್ಮದಲ್ಲೇ ಬಂದಂತಹ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ನಿಮಗೆ ರಾಶಿಯಾಧಿಪತಿಯು ಚಂದ್ರನೇ ಆಗಿದ್ದಾನೆ. ಹಾಗಾಗಿ ಚಂದ್ರನ ಬೆಂಬಲ ನೀವು ಅನುಸರಣೆ ಮಾಡಿದರೆ ಬಹಳ ಉತ್ತಮ ಫಲಗಳು, ದೀರ್ಘಕಾಲದ ಕೆಲವು ನನಸಾಗಲಿಕ್ಕೆ ಸಹಾಯ ಆಗಲಿವೆ. ಅದೇ ರೀತಿ ಮಂಗಳನು ಸಹ ನಿಮಗೆ ಈ ಕಾಲದಲ್ಲಿ ಇಂದಿನಿಂದ ಅಂದರೆ 7ನೇ ತಾರೀಕಿನಿಂದ ನಿಮಗೆ ಪೂರಕವಾಗಿರೋ ಕಾರಣ ಅಲ್ಲಿ ಮಂಗಳನ ಅನುಗ್ರಹ ನಿಮಗೆ ಭೂಮಿ, ಮನೆ ಕೊಳ್ಳುವಂಥದ್ದು, ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥದ್ದು, ಅದು ಭೂಮಿ ಸಂಬಂಧಿತ ವಿವಾದಗಳನ್ನ ಪರಿಹಾರ ಮಾಡುವಂಥದ್ದು ಮುಂತಾದಕ್ಕೆ ಈ ಮಂಗಳನ ಅನುಗ್ರಹ ಸಹ ಈ ವಾರದಲ್ಲಿ ನಿಮಗೆ ಸಿಗಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಆ ಬಳಿಕ 10-11ರಲ್ಲಿ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಚಂದ್ರನ ಬೆಂಬಲ ಇರುವುದಿಲ್ಲ, ಕಷ್ಟ ನಷ್ಟಗಳ ಸಾಧ್ಯತೆ, ಇತರ ಜೊತೆಗೆ ವಾಗ್ವಾದ, ಕಲಹಗಳು ಆಗ್ಬೋದು. ಇನ್ನು ಕೊನೆಯ 2 ದಿನಗಳು 12-13 ಶುಕ್ರವಾರ, ಶನಿವಾರ. ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ದಿನಗಳು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಲ್ಲಿದ್ದ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣದ ಒಂದು ಸಾಧ್ಯತೆ, ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಮುಂತಾದ ಅನೇಕ ರೀತಿಯ ಉತ್ತಮ ಪರಿಣಾಮಗಳು 12-13ರಲ್ಲಿ ಈ ಕಟಕದ ಮೇಲೆ ಆಗುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ವೈಟ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 6, 9, 1, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಲ್ಲಿ ನಿಮಗೆ ವಿಶೇಷವಾದ ಈ ತ್ರಿಗ್ರಹಗಳಿಂದ 3 ದಿನಗಳಲ್ಲಿ ಅದ್ಭುತವಾದ ಫಲ ಸಿಗಲಿದೆ. ಇದನ್ನು ಅಪರೂಪಕ್ಕೆ ಸಿಗುವಂಥ ಮಂಗಳನ ಅನುಗ್ರಹ ನಿಮಗೆ ಈ ವಾರದಲ್ಲಿ ಸಿಗಲಿದೆ. ಹಾಗಾಗಿ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳೋದು, ಯಂತ್ರ ಕೊಳ್ಳೋದು, ವಾಹನ ಕೊಳ್ಳೋದು ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಸ್ಟಾರ್ಟಪ್ ಮುಂತಾದವುಗಳಿಗೆ ಪ್ರಯತ್ನ ಪಡೋದ್ರಿಂದ ಮಂಗಳನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಶುಭ ವಾರ್ತೆಗಳನ್ನು ಕೇಳ್ತಾರೆ. ಬಂಧುಗಳ ಮಿತ್ರರ ಸಹಾಯ ನಿಮಗೆ ಸಿಗಲಿದೆ ಭಾನುವಾರ 7ನೇ ತಾರೀಕಿನಂದು. 8-9 ಮಿಶ್ರ ಫಲಗಳ ಸೂಚನೆ. ಯಾವುದೇ ರೀತಿಯ ಹೆಚ್ಚಿನ ಪ್ರತಿಫಲಗಳಿಲ್ಲ. ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ, ಅಶಾಂತಿಗಳು ಬರುವಂಥದ್ದು. ಜೊತೆಗೆ ಯಾವುದೇ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಇತರರಿಂದ ನಿಮ್ಮ ಮೇಲೆ ದೂರು, ಕಂಪ್ಲೇಂಟ್ ಬರೋದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ವಿಚಾರವನ್ನು ಗಮನಿಸಬೇಕು. ಆ ಬಳಿಕ 10-11 ನಿಮ್ಮ ಪಾಲಿಗೆ ಉತ್ತಮ ದಿನ. 10-11ರಲ್ಲಿ ವಿಶೇಷವಾದ ಲಾಭ, ಸುಖ, ಜಯ ಬರಲಿದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆಯಿದೆ. ಈ ಬುಧವಾರ ಹಾಗೂ ಗುರುವಾರ 10-11ರಲ್ಲಿ ನಿಮಗೆ ಭೂಮಿಗೆ ಸಂಬಂಧಪಟ್ಟ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸಗಳನ್ನ ಈ ದಿನ ಮಾಡಲಿದ್ರೆ ಪ್ರತಿಫಲ ಭಾಳ ಚೆನ್ನಾಗಿರುತ್ತೆ. ಅದು ದೀರ್ಘಕಾಲದಿಂದ ಪೆಂಡಿಂಗ್ ಇದೆ ಯಾವುದೇ ರೀತಿ ನಿಮ್ಮ ಇಷ್ಟವನ್ನು ಈಗ ಪೂರೈಸಲಿಕ್ಕೆ ಅವಕಾಶಗಳು ಈ 10-11ರಂದು ನೀವು ಅದನ್ನು ಸದುಪಯೋಗಪಡಿಸಿಕೊಳ್ಳೋದು. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಚೆನ್ನಾಗಿರುತ್ತೆ. ಆ ಬಳಿಕ 12-13 ಮತ್ತೊಮ್ಮೆ ನಿಮಗೆ ನಷ್ಟಗಳ ಸಾಧ್ಯತೆ, ಅನೇಕ ರೀತಿಯ ಹಣಕ್ಕೆ ಸಂಬಂಧಪಟ್ಟ ಏನಾದರೂ ವಿವಾದಗಳಾಗುವಂಥದ್ದು, ಅನೇಕ ರೀತಿಯ ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಈ ಬರುತ್ತೆ 12-13ರಲ್ಲಿ. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ಆರಂಭದ ದಿನ ಭಾನುವಾರ ಹಾಗೂ ಮಧ್ಯದಲ್ಲಿ ಬರುವಂತಹ ಬುಧವಾರ, ಗುರುವಾರ ಅತ್ಯದ್ಭುತವಾದ 3 ದಿನಗಳು ಶುಭವಾಗಿ ಬಂದಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಯೆಲ್ಲೋ, ಗ್ರೀನ್, ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ. 3, 5, 6, 3, 5, 6 ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ವಿದ್ಯಾರ್ಥಿ, ಯುವಕರು, ಸಾಧಕರಿದ್ದರೆ ಅವರವರೊಂದು ಏನೋ ಅಪೇಕ್ಷಿತ ಕನಸುಗಳು ನನಸಾಗಲಿವೆ. ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗಲಿದೆ. ಉದ್ಯಮ ವ್ಯಾಪಾರ ನಡೆಸಲು ಅವರ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಪ್ರತಿಫಲಗಳು ಬರಲಿವೆ. ಹಾಗೆ ಭಾನುವಾರ ಅದ್ಭುತವಾದ ಶುಭಫಲ. ಅದೇ ರೀತಿ ಸೋಮವಾರ, ಮಂಗಳವಾರ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರನು ಬರಲಿದ್ದಾನೆ. ಅಪರೂಪಕ್ಕೆ ಸಿಗುವಂಥ ಒಂದು ಅವಕಾಶ ಹೆಚ್ಚಿನ ರಾಶಿಗಳಿಗೆ ಯಾರಿಗೂ ಸಿಗುವುದಿಲ್ಲ. ನಿಮಗೆ ಈ ವಾರದಲ್ಲಿ ಈ ಚಂದ್ರನ ವಿಶೇಷವಾದ ಲಾಭಸ್ಥಾನದ ಬೆಂಬಲ ಸಿಗ್ತಾಯಿದೆ. ಇಷ್ಟಸಿದ್ಧಿ, ಲಾಭ ಸಿದ್ಧಿ ಎಲ್ಲ ಆಯುಷ್ಯ, ಆರೋಗ್ಯ ವೃದ್ಧಿಗಳೆಲ್ಲ ಇರ್ತವೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣದ ಅವಕಾಶ, ಬಂಧು ಮಿತ್ರರ ಸಹಕಾರ ಎಲ್ಲ ಸಿಗಲಿವೆ. ಇವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 8-9ರಂದು 10-11 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವ್ಯಯಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಹಣಕಾಸಿನ ನಷ್ಟಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ನೀವು ವಿವಾದದಲ್ಲಿ ಸಿಲುಕೊಳ್ಳುವಂಥ ಘಟನೆ ಎಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು 10-11ರಲ್ಲಿ. ಇನ್ನು 12-13 ಮತ್ತೊಮ್ಮೆ ನಿಮಗೆ ಚಂದ್ರನು ಜನ್ಮದಲ್ಲಿ ಬಂದಂತಹ ದಿನ. 12-13ರಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಇಷ್ಟಸಿದ್ಧಿ, ಲಾಭ ಸಿದ್ಧಿ ಇರುವುದಿಲ್ಲ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗಲಿವೆ. ಹಾಗಾಗಿ 12-13ರಲ್ಲಿ ನೀವು ಅನೇಕ ರೀತಿಯ ಶುಭವಾದ ಘಟನೆಗಳಿಗೆ ಪ್ರಯತ್ನ ಪಡ್ಬೋದು. ಯಾವುದೇ ರೀತಿಯ ಆರಂಭಗಳಿಗೆ ಭೇಟಿಯಾಗಲಿಕ್ಕೆಲ್ಲ ಉತ್ತಮವಾದ ಅವಕಾಶಗಳು ಬಂದಿವೆ. ಇನ್ನು ಚಿಲ್ಲರೆ ವ್ಯಾಪಾರ, ರಿಟೇಲು, ಪ್ಲಾಸ್ಟಿಕ್ಕು, ಫ್ಯಾನ್ಸಿ ಮುಂತಾದ ಬಟ್ಟೆ ಬೆರೆಗಳ ವ್ಯಾಪಾರ ಇವೆಲ್ಲ ಮಾಡೋರಿಗೆ ಅದ್ಭುತವಾದ ಲಾಭಗಳು ಬರಲಿವೆ. ಅಥವಾ ಅಂಥ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡೋರಿಗೆ ಸಹ ಅನೇಕ ಅವಕಾಶಗಳು ಈ ವಾರದ ಕೊನೆಯ ದಿನ 12-13ರಂದು ಬರಲಿದೆ.
ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ಉತ್ತಮ ಅವಕಾಶಗಳು ಬಂದಿವೆ. 7, 8, 9 ಅದ್ಭುತವಾಗಿ, ಜೊತೆಗೆ 12, 13 ಅದ್ಭುತವಾಗಿ, ಅಂದರೆ 5 ದಿನಗಳಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥ ಅವಕಾಶಗಳು ಬಂದಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವಾರಪೂರ್ತಿ ಸೂರ್ಯನ ಬೆಂಬಲ ಸಹ ಅದ್ಭುತವಾಗಿ ಇರುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ದಾಖಲೆ ಪತ್ರಗಳ ಸಂಗ್ರಹಕ್ಕೂ ಸೂರ್ಯನ ಅನುಗ್ರಹ ಸಹ ಇರಲಿದೆ. ಹೀಗಾಗಿ ನೀವು ಬಳಸುವಂಥ ಬಣ್ಣ ನೋಡಿದರೆ ಈ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಮೆದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್, ಸ್ನೋ, ಗ್ರೇ, ಗ್ರೀನ್, ವೈಟ್ಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 4, 6, 1, 2, 4, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ವಾರದಲ್ಲಿ ಆರಂಭದಲ್ಲಿ ಕಾಡ್ತದೆ. ಹಾಗಾಗಿ ವಾರದ ಆರಂಭದ ಭಾನುವಾರದಂದು ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಮಾತಿನ ಚಕಮಕಿ, ವೈಯಕ್ತಿಕ ವಿಚಾರದ ಜಗಳ, ಕಲಹಗಳನ್ನು ದೂರ ಇರಬೇಕು. ಇದಕ್ಕೆ ನಿಮ್ಮದಲ್ಲದ ವಿಚಾರ ತಲೆ ಹಾಕೋದನ್ನು ಸ್ವಲ್ಪ ನಿದರ್ಸಿಕೊಳ್ಬೇಕು. ಯಾವುದೇ ರೀತಿಯ ಒಂದು ಊಹೆಗೆ ಸಿಲುಕಿ ನೀವು ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರ. ಇನ್ನು 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ ಅಂದುಕೊಂಡ ಕೆಲಸ ಕಾರ್ಯ, ಲಾಭ, ಜಯ, ಸುಖ ಇದೆ. ವ್ಯಾಪಾರ, ಉದ್ಯಮ ಪ್ರಗತಿ. ವಿದ್ಯಾರ್ಥಿಗಳು, ಯುವಕರಿಗೂ ಶುಭ ಫಲ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ನಂದಿ ಆಗುವಂಥ ಅವಕಾಶ. ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಇನ್ನು 10, 11 ಬಹಳ ಉತ್ತಮ ಫಲ. ಮತ್ತೊಮ್ಮೆ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರನು ಬಂದಿದ್ದಾನೆ. 10, 11ರಲ್ಲಿ ಇಷ್ಟಸಿದ್ಧಿ, ಲಾಭ ವೃದ್ಧಿ, ಅನೇಕ ರೀತಿಯ ಇಷ್ಟಾರ್ಥಗಳು ಈಡೇರುವಂಥದ್ದು, ದೂರ ಪ್ರಯಾಣದ ಅವಕಾಶ ಇವೆಲ್ಲ ಒದಗಿ ಬರುವಂಥದ್ದು, ಅನೇಕ ರೀತಿಯ ನಿಮಗೆ ಬಂಧುಗಳ ಮಿತ್ರರ ಸಹಾಯಗಳು ಸಿಗುವಂಥದ್ದು. ಹಾಗಾಗಿ ಈ 8, 9, 10, 11 ಈ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾರಿಗೆ ಒಂದು ಆಸಕ್ತಿ ಇದ್ದರೆ ಅವರು ನಿಮ್ಮ ಸ್ತುತಿ, ಶ್ಲೋಕ, ದೇವತಾ ಪ್ರಾರ್ಥನೆಗಳನ್ನು ಮಾಡಿದರೆ ಇನ್ನಷ್ಟು ನಿಮಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಶುಕ್ರವಾರ, ಶನಿವಾರ ಅಷ್ಟೇನು ಉತ್ತಮ ಬಂದಿಲ್ಲ. 12, 13ರಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ವಾಗ್ವಾದ, ಕಲಹ ಇತ್ಯಾದಿಗಳು ಬರ್ಬೋದು. ಹಾಗಾಗಿ ಈ ಒಂದು ಕೊನೆಯ 2 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. 8, 9, 10, 11 ಎಂಬಂಥ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಆರಂಭದ ಮತ್ತು ಕೊನೆಯ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ವಾರ ನೀವು ಬಳಸ್ಬೋದಾದ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಮೆದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸ್ಕೊಳ್ಳಿ. ಅಲ್ಲಿ ನಿಮಗೆ 7 ಗ್ರಹಗಳ ವಿಶೇಷವಾದ ಕೃಪೆ ಸಿಗಲಿದೆ. ಅಂದರೆ ಒಂದು ಹಂತದಲ್ಲಿ ನಿಮಗೆ ಅಲ್ಲಿ ಚಂದ್ರನ ಅನುಗ್ರಹ, ಗುರುವಿನ ಅನುಗ್ರಹ, ಬುಧನ ಅನುಗ್ರಹ, ಅದೇ ರೀತಿ ಒಂದು ಕೇತುವಿನ ಬೆಂಬಲ, ಶನಿ ಮಹಾರಾಜನ ಬೆಂಬಲ, ಶುಕ್ರನ ಬೆಂಬಲ ಇವೆಲ್ಲ ಸಿಗಲಿದೆ. ಅಲ್ಲೇ ಅಪರೂಪಕ್ಕೆ ಸಿಗುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದರೆ 2, 3, 5, 6, 7, 8, 9 2, 3, 5, 6, 7, 8, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಅತ್ಯಪರೂಪಕ್ಕೆ ಒಂದು ಸಪ್ತಗ್ರಹ ಅಥವಾ ಷಡ್ಗ್ರಹಗಳ ಆಶೀರ್ವಾದ ಈ ಕಾಲದಲ್ಲಿ ಸಿಗ್ತಾಯಿದೆ. ನಿಮ್ಮ ದೀರ್ಘಕಾಲದ ಕನಸನ್ನು ನನಸು ಮಾಡಲಿಕ್ಕೆ, ನಿಮ್ಮ ಯಾವುದಾದ್ರು ಇಷ್ಟಾರ್ಥ ಸಿದ್ಧಿಗಾಗಿ, ಯಾವುದೇ ರೀತಿಯ ಒಂದು ವ್ಯಕ್ತಿ ಭೇಟಿ ಮಾಡೋದಕ್ಕಾಗಿ ಈ ಒಂದು ಅವಕಾಶವನ್ನು ಈ ವಾರವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭದ 3 ದಿನಗಳು ಮಿಶ್ರ ಫಲಗಳ ಚಿಂತನೆ ಇದೆ. ಆರಂಭದ 3 ದಿನಗಳು ಸಹ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಇತರ ಗ್ರಹಗಳ ಒಂದು ಅಷ್ಟೊಂದು ನಿಮಗೆ ಪೂರಕವಾಗಿರುವುದಿಲ್ಲ. ಕೇವಲ ಶುಕ್ರನ ಒಂದು ತಾತ್ಕಾಲಿಕ ಅನುಗ್ರಹ ನಿಮಗೆ ಸಿಗ್ಬೋದು, ಅಥವಾ ಇತರ ಯಾವುದೇ ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿ ಕಂಡು ಬಂದಿಲ್ಲ. ಕೇತುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಕರ್ಮಸ್ಥಾನಕ್ಕೆ ಸಹಾಯ ಆಗ್ಬೋದು. ಹಾಗಾಗಿ ಅದೃಷ್ಟ ಅನ್ನೋದು ನಿಮಗೆ ಈಗ ತುಂಬ ಒಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಅನೇಕ ರೀತಿಯ ಏರುಪೇರಿನ ಘಟನೆಗಳಿಗೆ ನಿಮಗೆ ಭಾನುವಾರ ಸಾಕ್ಷಿ ಆಗ್ಬೋದು. ಭಾನುವಾರ 7ನೇ ತಾರೀಕು ಕಲಹ, ವಾಗ್ವಾದ, ಭಯ, ರೋಗದ ಒಂದು ಚಿಹ್ನೆ ಇರುತ್ತೆ. ಯಾವುದೇ ಪ್ರಯತ್ನದಲ್ಲಿ ನಿಮಗೆ ವೈಫಲ್ಯಗಳು ಜಾಸ್ತಿ ಆಗ್ಬೋದು. ಎಲ್ಲ ರೀತಿಯ ಸ್ಪೀಡ್ಗಳಲ್ಲಿ ನಿಮಗೆ ಆ ಚಟುವಟಿಕೆಗಳಿಂದ ನಿಮಗೆ ದೂರ ಇರುವಂಥ ಅವಕಾಶಗಳು ಬರ್ಬೋದು. ಇನ್ನು ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ 7ನೇ ತಾರೀಕು ಅಷ್ಟು ಉತ್ತಮ ಬಂದಿಲ್ಲ. 8, 9 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 8, 9ರಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ ಆಗುವಂಥದ್ದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ನಿಮ್ಮ ಒಂದು ಇತರ ಪ್ರತಿಸ್ಪರ್ಧಿಗಳು ಅಂದರೆ ಕಾಂಪಿಟೇಟರ್ ಇದ್ದಾರೆ, ಆ ಕಾಂಪಿಟೇಟರ್ಗಳು ನಿಮ್ಮ ಒಂದು ವ್ಯಾಪಾರಕ್ಕೆ ಧಕ್ಕೆ ತರುವಂಥ ಯಾವುದೇ ನಿರ್ಧಾರ ಮಾಡುವಂಥದ್ದು. ಅದೇ ರೀತಿ ಉದ್ಯೋಗದಲ್ಲಿರುವವರಿಗೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ, ಜೊತೆಗೆ ಮನೆಯಲ್ಲಿ ಸಹ ದಾಂಪತ್ಯದ ಕಲಹ, ಈ ರೀತಿ ಎಲ್ಲೇ ಹೋದರೂ ಸಹ ನಿಮಗೆ ಕಲಹ, ವಾಗ್ವಾದ, ಜೊತೆಗೆ ವಿಚಾರವಾಗಿ ಸ್ವಲ್ಪ ಚಿಂತೆ, ಒತ್ತಡಗಳು ಆಗ್ಬೋದು. ಹಾಗೆ 8, 9ರಲ್ಲಿ ಇಂತಹ ಒಂದು ವಾತಾವರಣ ಸ್ವಲ್ಪ ದೂರ ಇರಬೇಕು. ಎಲ್ಲವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರ ಇಷ್ಟಸಿದ್ಧಿ, ಲಾಭವೃದ್ಧಿ ಎಲ್ಲ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣದ ಯೋಗ, ವ್ಯಾಪಾರ ಉದ್ಯಮದಲ್ಲಿ ಏನಾದರೂ ಪ್ರಗತಿ ಅಥವಾ ಬದಲಾವಣೆ ತರುವಂಥ ಅವಕಾಶ, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ ಎಲ್ಲ ಬರಲಿದೆ 10, 11ರಂದು. 12, 13 ಸಹ ನಿಮಗೆ ಲಾಭಸ್ಥಾನದ ಚಂದ್ರ, ಅಪರೂಪಕ್ಕೆ ವಿಶೇಷವಾದ ಲಾಭಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆಯಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣದ ಅವಕಾಶ ಕೆಲವೊಬ್ಬರಿಗೆ ಒದಗಿ ಬರಲಿದೆ. ಹಾಗಾಗಿ ಈ ವೃಶ್ಚಿಕ ಗೋಚಾರವು ಧನುರಾಶಿಯಲ್ಲಿರತಕ್ಕಂತಹ ಅನೇಕ ಗ್ರಹಗಳ ಕಾರಣವಾಗಿ ನಿಮಗೆ ಚಂದ್ರನ ಬೆಂಬಲ ಸಿಗುವಂಥದ್ದು 4 ದಿನಗಳಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ಸದುಪಯೋಗ ಪಡಿಸಿಕೊಳ್ಳಿ. ಬಳಸತಕ್ಕಂಥ ಬಣ್ಣ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಅದೇ ರೀತಿ
ಗ್ರೇ ಅಥವಾ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸುವಂಥದ್ದು. ಸ್ನೋ ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 6, 7, 2, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿ ಅಥವಾ ಧನುರಾಶಿ. ಧನುರಾಶಿಗೆ ವಾರದ ಆರಂಭ ಭಾನುವಾರ ಅತ್ಯದ್ಭುತ ಶುಭ ಫಲ. ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಾಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಶುಭವಾಗಿ ಆಗಲಿವೆ. ದೂರ ಪ್ರಯಾಣದ ಅವಕಾಶ. ಇನ್ನು ನಿಮ್ಮ ಒಂದು ದೀರ್ಘಕಾಲದ ಏನಾದರೂ ಕೋರಿಕೆ ಇದ್ದರೆ, ಬೇಡಿಕೆ ಇದ್ದರೆ ಅದನ್ನು ಪೂರೈಸಲು ನಿಮಗೆ ಬಂಧುಗಳ ಮಿತ್ರರ ಸಹಾಯ ಸಹ ಈ ದಿನ ಸಿಗಲಿದೆ. ಭಾನುವಾರದಂದು ಶುಭವಾದ ಫಲಗಳ ಸಂಕೇತ. ಸೋಮವಾರ ಮಂಗಳವಾರ ಮಿಶ್ರ ಫಲಗಳು. ಯಾವುದೇ ರೀತಿಯ ಉತ್ತಮ ಫಲಗಳು ನಿರೀಕ್ಷೆ ಇರುವುದಿಲ್ಲ. ಶತ್ರು ಕಾಟದ ಅಥವಾ ಮಾತಿನ ಚಕಮಕಿ, ತಂದೆ ಮಕ್ಕಳ ಕಲಹ, ಗಂಡ ಹೆಂಡತಿಯ ಕಲಹಗಳು ಸ್ವಲ್ಪ ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಕಾಲು ನೋವು, ಮಂಡಿ ನೋವು ಮುಂತಾದೆಲ್ಲ ಕೆಲವರಿಗೆ ಕಂಡು ಬರುವಂಥದ್ದೆಲ್ಲ ಇರುತ್ತೆ. 8, 9ರಲ್ಲಿ. 10, 11 ಸಾಮಾನ್ಯ ದಿನ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಹಣಕಾಸಿನ ಆರೋಗ್ಯ ಅದು ಇನ್ನಿತರ ವಿಚಾರ ಸ್ವಲ್ಪ ನೀವು ಸರಿಯಾಗಿ ಗಮನವನ್ನು ಇಟ್ಕೊಳ್ಳುವಂಥದ್ದು. ಇನ್ನು ಕೊನೆಯ ದಿನಗಳು ಹಾಗೆ 12 ಮತ್ತು 13 ಭಾಳ ಉತ್ತಮವಾದ ಫಲ. 12, 13ರಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಅಂದುಕೊಂಡಂತೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗ್ಬೋದು. ದೂರ ಪ್ರಯಾಣದ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬರೆಯುವಂಥ ಅವಕಾಶ ಇವೆಲ್ಲ ಒದಗಿ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 12, 13ನ್ನು ನೀವು ಉಪಯೋಗ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಧನುರಾಶಿಯವರಿಗೆ ಆರಂಭದ ಭಾನುವಾರ ಅತ್ಯದ್ಭುತವಾಗಿ ಬಂದಿವೆ. ನಂತರದ ಮಧ್ಯದ 4 ದಿನಗಳು ಸ್ವಲ್ಪ ಮಿಶ್ರ ಫಲ. ಕೊನೆಯ 2 ದಿನಗಳು ಅಂದರೆ 12, 13ರಲ್ಲಿ ಉತ್ತಮ ಫಲ ಬಂದಿವೆ. ಹಾಗಾಗಿ 7, 12 ಮತ್ತು 13 ದಿನಗಳನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಖ್ಯೆಗಳು ಆದಮೇಲೆ ಬಣ್ಣಗಳ ವಿಚಾರ ನಡೆಸಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಯೆಲ್ಲೋ ಮತ್ತು ಗ್ರೇ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3 ಮತ್ತು 4, 3 and 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಈ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಆರಂಭ ಶುಭಾರಂಭ. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರ 3 ದಿನಗಳು ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ ಅವಕಾಶ. ಇಷ್ಟಸಿದ್ಧಿ, ಲಾಭವೃದ್ಧಿ ಎಲ್ಲ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ. ವ್ಯಾಪಾರ ಉದ್ಯೋಗ ವಹಿವಾಟುಗಳಲ್ಲಿ ಮುನ್ನಡೆ ಇದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬರುವಂಥ ಅವಕಾಶ. ಕೆಲವರಿಗೆ ಯಾತ್ರೆ, ಪ್ರವಾಸ ಅಥವಾ ಇನ್ನಿತರ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ಮಾಡುವ ಅವಕಾಶ. ಇನ್ನು ಕೆಲವರಿಗೆ ಮದುವೆ, ಮುಂಜಿ ಇತ್ಯಾದಿಗಳು ಅವರ ಮನೆಯಲ್ಲಿ ಫಿಕ್ಸ್ ಆಗುವಂಥ ಅವಕಾಶ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಮನಸ್ಸಿಗೆ ಖುಷಿಯಾಗುವಂತಹ ಘಟನೆಗಳು ಜರಗಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗಲಿದೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮದವರಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುವಂಥದ್ದು. ದೂರ ಪ್ರಯಾಣದ ಅವಕಾಶ ಅವರಿಗೆ ಬರುವಂಥದ್ದು. ಅನಿರೀಕ್ಷಿತ ಧನ ಆಗಮ ಸಹ ನಿಮಗೆ ಈ 3 ದಿನಗಳಲ್ಲಿ ಆಗ್ಬೋದು. ಭಾನುವಾರ, ಸೋಮವಾರ, ಮಂಗಳವಾರ. ಡಿಸೆಂಬರ್ 7, 8, 9 ಅದ್ಭುತವಾದ ಶುಭಫಲ. ಚಂದ್ರನ ವಿಶೇಷವಾದ ಅನುಗ್ರಹ. ಜೊತೆಗೆ ವಾರಪೂರ್ತಿ ನಿಮಗೆ ಸೂರ್ಯ ಅಥವಾ ರವಿಯ ಅನುಗ್ರಹ ವಾರಪೂರ್ತಿ ಇದೆ. ಅದನ್ನು ಗಮನಿಸಿಕೊಳ್ಳಿ. ಅಪರೂಪಕ್ಕೆ ಸಿಗುವಂಥದ್ದು. ಹಾಗಾಗಿ ಸೂರ್ಯ ಅನುಗ್ರಹ ವಾರಪೂರ್ತಿ ಇರುವ ಕಾರಣ ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಬಹಳ ಪ್ರಗತಿ ಇದೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಮಾಡಿರೋದ್ರೆ ನಿಮಗೆ ಜಯ ಯಶಸ್ಸು ಸಿಗಲಿದೆ. ಬಂಧುಗಳ ಮಿತ್ರರ ಸಹಾಯಗಳು ಸಿಗಲಿವೆ. ಜೊತೆಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಸಂಬಂಧ ಕೆಲಸ, ಭೂಮಿ ವಿವಾದಗಳ ಪರಿಹಾರ ಮಾಡುವಂಥದ್ದು ಇವೆಲ್ಲಕ್ಕೂ ಸೂರ್ಯ ಮತ್ತು ಚಂದ್ರರ ಅನುಕೂಲ ಏಕಕಾಲದಲ್ಲಿ ಇರುವ ಕಾರಣ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 10, 11 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ. ಅಲ್ಲಿ ಮಂಗಳವಾರ, ಬುಧವಾರ ಬಳಿಕ ಬುಧವಾರ, ಗುರುವಾರ ನಿಮಗೆ ಸ್ವಲ್ಪ ಅನೇಕ ರೀತಿಯ ಏರುಪೇರುಗಳು ಸಾಕ್ಷಿ ಆಗ್ಬೋದು. ಅಂದುಕೊಂಡಂತೆ ಯಾವುದೇ ಕೆಲಸಗಳು ಆಗದೆ ಹೋಗ್ಬೋದು. ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಚಿಂತೆಗಳು ಹೆಚ್ಚಳ ಆಗುವಂಥದ್ದು. ಮಿತ್ರರು, ಬಂಧುಗಳ ಜೊತೆಗೆ ವಾಗ್ವಾದ ಸಹ ಆಗ್ಬೋದು 10, 11ರಲ್ಲಿ. 12, 13 ಸಾಮಾನ್ಯ ದಿನ. ನಿಮಗೆ ವೈಯಕ್ತಿಕ ಜೀವನದಲ್ಲಿ ಅಥವಾ ಆರೋಗ್ಯ ವಿಚಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಈಗ ಯಾವುದೇ ರೀತಿಯ ನಿಮ್ಮ ಕೊಡುಕೊಳ್ಳಿಕ್ಕೆ ಒಪ್ಪಂದದ ನಿಮಗೆ ಮುರಿದು ಬೀಳುವಂಥ ಘಟನೆ ಮತ್ತು ನಿಮಗೆ ಅಸಮಾಧಾನಕರವಾದ ಘಟನೆಗಳು ಹಣಕಾಸಿನ ವಿಚಾರಬಹುದು. ಆ ಬಗ್ಗೆ ಎಚ್ಚರ ಬೇಕಾಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಆರಂಭದ 3 ದಿನಗಳು ಅಂದರೆ 7, 8, 9 ಅದ್ಭುತವಾದ ಶುಭಫಲ ಕೊಡುವಂಥ ದಿನಗಳಾಗಿ ಹೊಮ್ಮಿವೆ. ನಂತರ ಬರತಕ್ಕಂಥ 4 ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ, ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ, ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ, ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾರಾಜರ ಸಂಕೇತ ಆಗಿರುತ್ತೆ. ಹಾಗಾಗಿ ನೀವು ಬಳಸುವಂಥದ್ದು ಆರೆಂಜ್, ಗ್ರೀನ್, ವೈಟ್ ಮತ್ತು ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 6, 8, 1, 5, 6, 8 ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ಬೋದು. ಭಾನುವಾರ ಸ್ವಲ್ಪ ಕೆಲಸ ಕಾರ್ಯಗಳ ಅಡೆತಡೆ, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನಿರ್ಧಾರಗತಿ ಆಗುವಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆಯ ಅನುಭವ ಆಗುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ಅಸಹಕಾರದ ವರ್ತನೆ. ಜೊತೆಗೆ ಮನೆಯಲ್ಲಿ ವಾಗ್ವಾದ ಕಲಹ, ಪತಿ ಪತ್ನಿಯರ ಜೊತೆಗೆ ತಂದೆ ಮಕ್ಕಳ ಮಧ್ಯೆ ವಾಗ್ವಾದ ಕಲಹಗಳು ಹೆಚ್ಚಳ ಆಗುವಂಥದ್ದು. ಆ ಬಗ್ಗೆ ಸೂಕ್ತವಾದ ನೀವು ನಿಗಾವನ್ನು ವಹಿಸಬೇಕಾಗತ್ತೆ. ಜೊತೆಗೆ ಈ ಯಾವುದೇ ರೀತಿಯ ಅಪರಿಚಿತರ ಜೊತೆ ಒಪ್ಪಂದ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ವಿವಿಧ ಅಪರಿಚಿತರಿಂದ ನೀವು ದೂರನ್ನು ಸ್ವೀಕರಿಸಿದಾಗಲಿ ಅವೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಆ ಬಳಿಕ ಬರುವಂಥ 8, 9, 10, 11 ನಿರಂತರ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಬರುವಂಥ 4 ದಿನಗಳು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ 4 ದಿನಗಳಲ್ಲಿ ನಿಮಗೆ ವಿಶೇಷವಾದ ಶುಭಫಲ, ಲಾಭ, ಯಶಸ್ಸು, ಕೀರ್ತಿ ಇದೆ.
ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿವೆ. ಹಣಕಾಸಿನ ಎಲ್ಲ ಒಪ್ಪಂದಗಳು ಚೆನ್ನಾಗಿ ಆಗಿ ನಿಮಗೆ ಬರಬೇಕಾದ ಹಣಕಾಸುಗಳು ಕ್ಷಿಪ್ರ ಸಮಯದಲ್ಲಿ ಬರುವಂಥದ್ದು. ಜೊತೆಗೆ ಇತರ ಯಾವುದೇ ರೀತಿಯ ನಿಮಗೆ ನಿಂದನೆ ಅವಮಾನಗಳಿಂದ ನೀವು ಮುಕ್ತರಾಗಿ ಅವರೊಂದಿಗೆ ಹೊಗಳಿಕೆ ಮಾತುಗಳು ನಿಮ್ಮ ಹತ್ತ ಬರುವಂಥದ್ದು. ಈ ರೀತಿ ಯಶಸ್ಸು, ಕೀರ್ತಿ, ಜಯ, ಲಾಭ, ಸುಖ, ಮರ್ಯಾದೆ, ಮಾನ ಇವೆಲ್ಲ ಭಾಳಷ್ಟು ಸ್ಥಾನಮಾನ ಇವೆಲ್ಲ ಸಿಗುವಂಥ ಅವಕಾಶ 8, 9, 10, 11 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಕುಂಭರಾಶಿಯವರು. 12, 13ರಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ವಾರದ ಕೊನೆಯ ದಿನ ಶುಕ್ರವಾರ, ಶನಿವಾರ ಮಿಶ್ರ ಫಲಗಳು ಚಿಂತನೆ ಬಂದಿವೆ. ಎಲ್ಲ ಕೆಲಸ ಕಾರ್ಯಗಳು ವಿಘ್ನ, ಅಡೆತಡೆಗಳು ಆಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನಿಧಾನಗತಿಯ ಪ್ರಗತಿ ಆಗುವಂಥದ್ದು. ಇವೆಲ್ಲವೂ ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಕುಂಭರಾಶಿಯವರ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ. 8, 9, 10, 11 ಈ 4 ದಿನಗಳು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ರೀತಿಯ ನಿಮ್ಮ ಆತಂಕ, ಭಯ ನಿವಾರಣೆಗಾಗಿ ನೀವು ದೇವತಾ ಶ್ಲೋಕ ಪ್ರಾರ್ಥನೆ ಮಾಡುತ್ತಾ ಬನ್ನಿ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಕುಂಭರಾಶಿಯವರಿಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಬಣ್ಣ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 1, 2, 3, 4, 1, 2, 3, 5, 9, 1, 2, 3, 5, 9 ಎಂಬ ಸಂಖ್ಯೆ ಬಳಸ್ಕೊಳ್ಳಿ. ಷಡ್ಗ್ರಹಗಳ ಕೃಪೆಯಿಂದ ಈ ವಾರದಲ್ಲಿ ಅನೇಕ ಅದ್ಭುತ ಪವಾಡ ಸದೃಶದ ಘಟನೆಗಳು ಜರಬಹುದು. ಹಣಕಾಸಿನ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ, ನಡವಳಿಕೆ ವಿಚಾರವಾಗಿ ಅನೇಕ ರೀತಿಯ ಒಂದು ಮಧುರವಾದ ಘಟನೆಗಳಿಗೆ ಸಾಕ್ಷಿಯಾಗಲಿದೆ ಈ ವಾರ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಸಂಖ್ಯೆಗಳು ಬಳಸುವಂಥ ಅದೃಷ್ಟದ ಸಂಖ್ಯೆಗಳು 1, 2, 3, 5, 9, 1, 2, 3, 5, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅತ್ಯಪೂರ್ವಕವಾಗಿ ಮಂಗಳನ ಅನುಗ್ರಹ ನಿಮಗೆ ಈ ವಾರದಲ್ಲಿ ಆರಂಭವಾಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ವಿಘ್ನ, ವಿಳಂಬಗಳು ಆಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಅಥವಾ ವಿಳಂಬಗಳು ಬರುವಂಥದ್ದು. ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ವಾಗ್ವಾದಗಳು ಬರುವಂಥದ್ದು. ಹಾಗೆ ಭಾನುವಾರ ಸಾಕಷ್ಟು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಆ ಬಳಿಕ ಸೋಮವಾರ, ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇಲ್ಲಿನೂ ಹಾಗೆ ಸ್ವಲ್ಪ ಕಲಹ, ವಾಗ್ವಾದ ಹೆಚ್ಚಳಾಗ್ಬೋದು. ಕಿರಿಯರ ಮೂಲಕ ಒಂದು ಆರಂಭವಾದಂಥ ಒಂದು ಕಲಹದ ಕಿಡಿ ಅದು ಹಿರಿಯರನ್ನು ವ್ಯಾಪಿಸುವಂಥದ್ದು. ಮತ್ತು ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ನಿಮಗೆ ಎದುರಾಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಅನುಭವ ಸಹ ಆಗ್ಬೋದು. ಹಾಗಾಗಿ ಈ ವಾರದ ಆರಂಭ ಅಷ್ಟು ಉತ್ತಮವಾಗಿ ಬಂದಿಲ್ಲ. 8, 9 ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 8, 9ರಲ್ಲಿ ಹಾಗೆ ಕೆಲವೊಂದು ವಿಚಾರದ ಸ್ವಲ್ಪ ನಿಧಾನಗತಿಯ ಒಂದು ಅನುಭವ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅವಮಾನಕರ ಘಟನೆಗಳಾಗುವಂಥದ್ದು. ಇತರರು ನಿಮ್ಮನ್ನು ನಿಂದನೆ ಮಾಡೋದಾಗಲಿ, ಅದು ಇತರರ ಮಾತು ನಿಮ್ಮನ್ನು ಕಿವಿಗೆ ಕೇಳಿ ಅದರಿಂದ ನೀವು ಕಷ್ಟಕ್ಕೆ ಒಳಗಾಗುವಂಥದ್ದು. ಜೊತೆಗೆ ಇತರರಿಂದ ನಿಮಗೇನಾದ್ರು ಈ ರಾಂಗ್ ಐಡಿಯಾ ಅಂದರೆ ತಪ್ಪಾದ ಮಾಹಿತಿ ಕೊಟ್ಟು ಅದರಲ್ಲಿ ನೀವು ವಿವಾದಕ್ಕೆ ಸಿಲುಕೊಳ್ಳುವಂಥವೆಲ್ಲ ಆಗುತ್ತೆ. ಹಾಗಾಗಿ ಯಾವುದೇ ವಿಚಾರ ನಿರ್ಧಾರ ತೆಗೆದುಕೊಳ್ಳೋದು 2 ಬಾರಿ ನಿಮ್ಮ ಒಳಗೇ ಪ್ರಶ್ನೆ ಮಾಡಿಕೊಂಡು ಅದರ ಒಂದು ಬೇಕು ಬೇಡಗಳು ಅಂದರೆ ಅದರಲ್ಲಿ ಆಗುವಂಥ ಲಾಭ ನಷ್ಟಗಳ ಚಿಂತನೆ ಬೇಕಾಗುತ್ತೆ. 8, 9ರ ಬಳಿಕ 10, 11, 12, 13 ನಿರಂತರ 4 ದಿನಗಳು ಅಂದರೆ 10ರಿಂದ 13ರವರೆಗೆ ನಿಮಗೆ ನಿರಂತರವಾಗಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭಫಲಗಳ ನಿರೀಕ್ಷೆ ಇರುತ್ತೆ. ಮೀನರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳಾಗಲಿವೆ. ಕ್ಷಿಪ್ರವಾದ ಹಣಕಾಸಿನ ಹರಿವು ಬರುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗಲಿದೆ. ಬಂಧು ಮಿತ್ರರ ಸಹಕಾರ ಸಹ ನಿಮಗೆ ಸಿಗಲಿದೆ. ಹಾಗೆ ವ್ಯಾಪಾರ ಉದ್ಯಮ ಅನೇಕ ರೀತಿಯ ಪ್ರಗತಿಶೀಲವಾದ ಹೆಜ್ಜೆಗಳು ಇಡುವಂಥದ್ದಾಗಲಿ, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳಾಗಲಿ. ಜೊತೆಗೆ ಈ ವಿದ್ಯಾರ್ಥಿ ಸಮೂಹಕ್ಕೆ ಈ 12, 13ರಲ್ಲಿ ವಿಶೇಷವಾಗಿ ಪುರಸ್ಕಾರ, ಪ್ರಶಸ್ತಿ, ಬಹುಮಾನಗಳು ಸಿಗೋದಾಗಲಿ, ಅದು ಇನ್ನಿತರವಾದ ಉನ್ನತ ಶಿಕ್ಷಣದ ಅವಕಾಶ ಎಲ್ಲ ಸಿಗುವಂಥದ್ದು ಈ ವಾರದ ಕೊನೆಯಲ್ಲಿ ಕಂಡುಬರುತ್ತೆ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ಆರಂಭದ 3 ದಿನ ಮಿಶ್ರ ಫಲ ಬಂತು. ಕೊನೆಯ 4 ದಿನಗಳನ್ನು 10ರಿಂದ 12ರವರೆಗೆ ನಿಮಗೆ 13ರವರೆಗೆ ವಿಶೇಷವಾಗಿ ಲಾಭ, ಜಯ, ಸುಖ ಸಿಗುವಂಥದ್ದು. ಚಂದ್ರ ಅನುಗ್ರಹದಿಂದ ನಿಮ್ಮ ವಿದ್ಯಾಭ್ಯಾಸ ಇನ್ನಷ್ಟು ಉತ್ತಮ ಆಗುವಂಥ ಅವಕಾಶಗಳು ಕಂಡು ಬಂದಿವೆ. ಹಾಗಾಗಿ ಈ ಮೀನರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರ, ಸಂಖ್ಯೆಗಳ ವಿಚಾರ ಬಂದಾಗ ನೀವು ಬಳಸುವಂಥ ಸಂಖ್ಯೆಗಳು 2, 6, 7 ಬಣ್ಣಗಳು ಸ್ನೋ ವೈಟ್ ಮಿಕ್ಸ್ ಬಣ್ಣ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 2, 6, 7, 2, 6, 9 ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಡಿಸೆಂಬರ್ 7ರಿಂದ 13ರ ಅವಧಿಯಲ್ಲಿ ಹಲವಾರು ಉತ್ತಮ ಘಟನೆಗಳು ಈ ರಾಶಿಗಳಿಗೆ ಜರುಗಲಿವೆ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರೆ ತಮಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ. ಯಾರು ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆಯೂ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.